ಭಗವದ್ಗೀತಾ ಕಿಂಚಿದಧೀತಾ ಭಗವದ್ಗೀತಾ ಕಿಂಚಿದಧೀತಾ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣನನ್ನು ಪ್ರಾರ್ಥಿಸ್ತಾ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಹೇಳ್ತಾ, ಈ ಶ್ರೀ ಸುರಭಾರತಿ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಜರುಗುತ್ತಾ ಇರುವಂತಹ ಒಂದು ತಿಂಗಳಿನ ಉತ್ಸವ ಮಾರ್ಗಶೀರ್ಷೋತ್ಸವದಲ್ಲಿ ಒಂದು ಭಾಗ ಮಕ್ಕಳಿಗೆ ಭಗವದ್ಗೀತೆಯ ಕಂಠಪಾಠ ಸ್ಪರ್ಧೆ. ಅದರಲ್ಲಿ ಪ್ರೈಮರಿ, ಮಿಡಲ್ ಮತ್ತು ಹೈಸ್ಕೂಲ್ ಮಕ್ಕಳಿಗೆ 3 ವಿಭಾಗಗಳಿಗೆ 10, 15, 25 ಶ್ಲೋಕಗಳಂತೆ ಭಗವದ್ಗೀತೆಯ 700 ಶ್ಲೋಕಗಳಿಂದ ಆಯ್ಕೆ ಮಾಡಿ ತಗೊಂಡು ಬಂದು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲೆಲ್ಲೋ ದೂರಾಭಾರ ಇರ್ತಾರೆ, ಅವರಿಗೆ ಕಲ್ತ್ಕೊಳ್ಳುವಂತಹ ಇಚ್ಛೆ ಇದ್ದರೂ ಅವಕಾಶ ಇರಲ್ಲ. ಅಂತಹವರಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಿಕ್ಕೆ ಈ 25 ಶ್ಲೋಕಗಳನ್ನು ನಾವೇ ಕಲಿಸುವಂತಹ ಒಂದು ಪ್ರಯತ್ನ. ಬನ್ನಿ, ಆಯ್ದಂತಹ 25 ಶ್ಲೋಕಗಳನ್ನು ಇದೀಗ ಕಲಿಯಲು ಪ್ರಾರಂಭ ಮಾಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯದಿಂದ 47ನೇ ಶ್ಲೋಕವನ್ನು ತೆಗೆದುಕೊಳ್ತಾ ಇದ್ದೀವಿ. ಕರ್ಮಣ್ಯೇವಾಧಿಕಾರಸ್ತೆ 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 ಮಾ ಫಲೇಷು ಕದಾಚನ ಮಾ ಫಲೇಷು ಕದಾಚನ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಸಂಗೋಸ್ತ್ವಕರ್ಮಣಿ ಸಂಗೋಸ್ತ್ವಕರ್ಮಣಿ. ಇಡೀ ಸಾಲನ್ನ ಹೇಳ್ಕೊಡ್ತೀನಿ. ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ನೆನಪಲ್ಲಿಟ್ಕೊಳ್ಳಿ, ಮಹಾಪ್ರಾಣಗಳನ್ನ ಒಂದು ಕೆಂಪು ಪೆನ್ನು ತಗೊಂಡು ಅಂಡರ್ಲೈನ್ ಮಾಡ್ಕೊಳ್ಳಿ. ಆಗ ಅಲ್ಲಿ ಮಹಾಪ್ರಾಣವನ್ನ ಹೇಳಬೇಕು ಅಂತ ಗೊತ್ತಾಗತ್ತೆ. ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಈಗ ಒಟ್ಟಿಗೆ ಹೇಳೋಣ, ಶುರು ಮಾಡೋಣವಾ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮತ್ತೊಮ್ಮೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾತೆ ಸಂಗೋಸ್ತ್ವಕರ್ಮಣಿ. ಮುಂದೆ 2ನೇ ಅಧ್ಯಾಯದ 62ನೇ ಶ್ಲೋಕ, 2nd ಚಾಪ್ಟರ್ 62nd ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ ಧ್ಯಾಯತೋ ವಿಷಯಾನ್ ಪುಂಸಃ
ಪುಂಸಃ ಸಂಗಸ್ತೇಷೂಪಜಾಯತೆ 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 ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಕಾಮಾತ್ ಕ್ರೋಧೋಭಿಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ವೆರಿ ಗುಡ್. ಇನ್ನೊಂದ್ಸತಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಒಳ್ಳೆ ಬ್ರೆತ್ ಎಕ್ಸಸೈಸ್ ಇದು. ಯಾಕೆ ಅಷ್ಟು ಇಡೀ ಸಾಲನ್ನು ಹೇಳಬೇಕಾದ್ರೆ ಒಳ್ಳೆ ಉಸಿರನ್ನು ತೆಗೆದು ಬಿಗಿ ಹಿಡಿದು ಹೇಳಬೇಕು. ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಭೇಷ್. ಇಡೀ ಶ್ಲೋಕ ಹೇಳೋಣ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಈಗ 2ನೇ ಅಧ್ಯಾಯದ 63ನೇ ಶ್ಲೋಕ, ಸೆಕೆಂಡ್ ಚಾಪ್ಟರ್ 63rd ಶ್ಲೋಕ. ಕ್ರೋಧಾದ್ ಭವತಿ ಸಮ್ಮೋಹಃ ಕ್ರೋಧಾತ್ ಭವತಿ ಸಮ್ಮೋಹಃ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದನ್ನ ಕಾರಣಮಾಲಾ ಅಂತ ಕರೀತಾರೆ. ಎಲ್ಲಿಂದ ನಿಲ್ಲತ್ತೋ ಅಲ್ಲಿಂದ ಮುಂದೆ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಒಂದು ಇನ್ನೊಂದಕ್ಕೆ ಕಾರಣ, ಇನ್ನೊಂದು ಮತ್ತೊಂದಕ್ಕೆ ಕಾರಣ, ಅದು ಇನ್ನೊಂದಕ್ಕೆ ಕಾರಣ. ಈ ರೀತಿಯಾಗಿ ಒಂದು ರೀತಿಯಾದ ಲಿಂಕ್, ಕಾರಣಮಾಲಾ ಅಲಂಕಾರ ಅಂತ ಕರೀತಾರೆ ಇದನ್ನು. ಹೇಳೋಣ ಅಲ್ವಾ? ಇಡೀ ಸಾಲನ್ನು ಮೊದಲು ಹೇಳ್ಕೊಡ್ತೀನಿ, ಅದಾದ್ಮೇಲೆ ಇಡೀ ಶ್ಲೋಕ. ಕ್ರೋಧಾದ್ ಭವತಿ ಸಮ್ಮೋಹಃ ಅಂತ ಹೇಳೋದು ಇಡೀ ಸಾಲು.
ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. क्रोधात् भवति सम्मोहः सम्मोहात् स्मृतिविभ्रमः. ಮತ್ತೊಮ್ಮೆ क्रोधात् भवति सम्मोहः सम्मोहात् स्मृतिविभ्रमः. ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. स्मृतिभ्रंशात् बुद्धिनाशो बुद्धिनाशात् प्रणश्यति. स्मृतिभ्रंशात् बुद्धिनाशो बुद्धिनाशात् प्रणश्यति. ಇಡೀ ಶ್ಲೋಕ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಮುಂದಿಂದು 3ನೇ ಅಧ್ಯಾಯದ 21ನೇ ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಃ यद्यदाचरति श्रेष्ठः यद्यदाचरति श्रेष्ठः ತತ್ತದೇವೇತರೋ ಜನಃ तत्तदेवेतरो जनः तत्तदेवेतरो जनः ಸ ಯತ್ ಪ್ರಮಾಣಂ ಕುರುತೆ स यत् प्रमाणं कुरुते स यत् प्रमाणं कुरुते ಲೋಕಸ್ತದನುವರ್ತತೆ. लोकस्तदनुवर्तते लोकस्तदनुवर्तते. 3ನೇ ಅಧ್ಯಾಯದ 21ನೇ ಶ್ಲೋಕ ಇದು. 3rd ಚಾಪ್ಟರ್ 21st ಶ್ಲೋಕ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ यद्यदाचरति श्रेष्ठस्तत्तदेवेतरो जनः यद्यदाचरति श्रेष्ठस्तत्तदेवेतरो जनः ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. स यत् प्रमाणं कुरुते लोकस्तदनुवर्तते स यत् प्रमाणं कुरुते लोकस्तदनुवर्तते. ಇಡೀ ಶ್ಲೋಕವನ್ನು ಹೇಳೋಣ. ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಮುಂದಿಂದು 3ನೇ ಅಧ್ಯಾಯದ 37ನೇ ಶ್ಲೋಕ. 3rd ಚಾಪ್ಟರ್ 37th ಶ್ಲೋಕ. ಕಾಮ ಏಷ ಕ್ರೋಧ ಏಷಃ काम एष क्रोध एषः काम एष क्रोध एषः ರಜೋ ಗುಣ ಸಮುದ್ಭವಃ रजो गुणसमुद्भवः रजो गुणसमुद्भवः ಮಹಾಶನೋ ಮಹಾಪಾಪ್ಮಾ महाशनो महापाप्मा महाशनो महापाप्मा ವಿದ್ಯೇನಮಿಹ ವೈರಿಣಂ विद्येनमिह वैरिणम् विद्येनमिह वैरिणम्. ಇಲ್ಲಿ ವಿದ್ಯೇನಮಿಹ ಮಹಾಪ್ರಾಣ ಚೆನ್ನಾಗಿ ಬರ್ಲಿ ಹೇಳಿ. विद्येनमिह वैरिणम् ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ
काम एष क्रोध एष रजो गुणसमुद्भवः महाशनो महापाप्मा विध्येनमिह वैरिणम् महाशनो महापाप्मा विद्येनमिह वैरिणम् ಇಲ್ಲಿ ವಿಧ್ಯೇನ ಚೆನ್ನಾಗಿ ಕೇಳಿಸ್ಬೇಕು, ಹೇಳಿ. ವಿದ್ಯೇನಮಿಹ ವೈರಿಣಮ್. ಒಟ್ಟಿಗೆ ಹೇಳೋಣ ಇಡೀ ಶ್ಲೋಕ. ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ಮಹಾಶನೋ ಮಹಾಪಾಪ್ಮಾ ವಿಧ್ಯೇನಮಿಹ ವೈರಿಣಂ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 7ನೇ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ 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 ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ಅಭ್ಯುತ್ಥಾನಮಧರ್ಮಸ್ಯ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಂ ಸೃಜಾಮ್ಯಹಂ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಒಟ್ಟಿಗೆ ಹೇಳೋಣ, ಮಹಾಪ್ರಾಣಗಳನ್ನ ಗಮನದಲ್ಲಿಟ್ಕೊಂಡು ಹೇಳಿ. ಅಭ್ಯುತ್ಥಾನಮಧರ್ಮಸ್ಯ. ಇನ್ನೊಂದು, ಈ ಇಡೀ ಸಾಲನ್ನ ಪ್ರಯತ್ನಪೂರ್ವಕವಾಗಿ ತಾವು ಒಂದೇ ಸರ್ತಿ ಹೇಳೋದಿಕ್ಕೆ ಪ್ರಯತ್ನ ಪಡಿ. ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ತಪ್ಪಿಲ್ಲ, ಆದರೆ ಆ ಇಡೀ ಸಾಲನ್ನ ಹೇಳಿದ್ರೆ ಇನ್ನಷ್ಟು ಸೌಂದರ್ಯಯುತವಾಗಿ ಈ ಶ್ಲೋಕಗಳು ಕೇಳಿಸತ್ತೆ. ಒಟ್ಟಿಗೆ ಹೇಳೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಮುಂದಿನ ಶ್ಲೋಕವನ್ನ ಇದೀಗ ಕಲಿಯೋಣ. 4ನೇ ಅಧ್ಯಾಯದ 8ನೇ ಶ್ಲೋಕ. ಪರಿತ್ರಾಣಾಯ ಸಾಧೂನಾಂ ಪರಿತ್ರಾಣಾಯ ಸಾಧೂನಾಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ವಿನಾಶಾಯ ಚ ದುಷ್ಕೃತಾಂ ವಿನಾಶಾಯ ಚ ದುಷ್ಕೃತಾಂ. ಇಲ್ಲಿ
ಶ ಅಂತ ಬರಬಾರ್ದು, ಶ ಅಂತ ಬರಬೇಕು. ದುಷ್ಕೃತಾಂ ಅಂತ ಬರಬೇಕು. ಪರಿತ್ರಾಣಾಯ ಸಾಧೂನಾಂ, ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ಚ ದುಷ್ಕೃತಾಂ, ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನಾರ್ಥಾಯ, ಧರ್ಮ ಸಂಸ್ಥಾಪನಾರ್ಥಾಯ, ಸಂಭವಾಮಿ ಯುಗೇ ಯುಗೇ, ಸಂಭವಾಮಿ ಯುಗೇ ಯುಗೇ, ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ಚ ದುಷ್ಕೃತಾಂ, ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಈಗ ಒಟ್ಟಿಗೆ ಪರಿತ್ರಾಣಾಯ ಸಾಧೂನಾಂ, ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 39ನೇ ಶ್ಲೋಕ, 4th ಚಾಪ್ಟರ್ 39th ಶ್ಲೋಕ. ಶ್ರದ್ಧಾವಾಲ್ಲಭತೆ ಜ್ಞಾನಂ, ಶ್ರದ್ಧಾವಾಲ್ಲಭತೆ ಜ್ಞಾನಂ. ನೋಡಿ, ಶ್ರದ್ಧಾವಾನ್ ಲಭತೆ ಅದನ್ನ ಸೇರಿಸಿದಾಗ ಲಗೆ ಲ ಒತ್ತು ಕೊಟ್ಟು ಹೇಳುವಂತೆ ಹೇಳಬೇಕು. ಶ್ರದ್ಧಾವಾಲ್ಲಭತೆ ಜ್ಞಾನಂ, ಶ್ರದ್ಧಾವಾಲ್ಲಭತೆ ಜ್ಞಾನಂ, ತತ್ಪರ ಸಂಯತೇಂದ್ರಿಯಃ, ತತ್ಪರ ಸಂಯತೇಂದ್ರಿಯಃ, ತತ್ಪರ ಸಂಯತೇಂದ್ರಿಯಃ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ, ಅಚಿರೇಣಾಧಿಗಚ್ಚತಿ, ಅಚಿರೇಣಾಧಿಗಚ್ಚತಿ, ಅಚಿರೇಣಾಧಿಗಚ್ಚತಿ. ಇಲ್ಲಿ ಸಂಯತೇಂದ್ರಿಯ ಅಂತ ಬರೆದಿರ್ತಾರೆ, ಅದನ್ನ ಸಂಯತೇಂದ್ರಿಯ ಅಂತ ಉಚ್ಚರಿಸಬೇಕು. ಹಾಗೆ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ ಸೇರಿಸಿದಾಗ ಶಾಂತಿಮಚಿರೇಣಾಧಿಗಚ್ಚತಿ ಅಂತ ಆಗತ್ತೆ. ಆ ಅ ಅನ್ನೋದನ್ನ ಮ ಜೊತೆ ಸೇರಿಸ್ಬಿಟ್ಟು ಮಚಿರೇ ಅಂತ ಆಗತ್ತೆ. ಮ ಅನ್ನುವ ಅಕ್ಷರವನ್ನ ನಾವು ಉಚ್ಚರಿಸಬೇಕು. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ, ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ, ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯಃ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ, ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ,
ज्ञानं लब्ध्वा परां शान्तिमचिरेणाधिगच्छति ಪೂರ್ತಿ ಶ್ಲೋಕ. ಶ್ರದ್ಧಾವಾಲ್ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿಗಚ್ಚತಿ. ಮುಂದಿನ ಶ್ಲೋಕ, ಆ ಶ್ಲೋಕವನ್ನು ನಾವು 5ನೇ ಅಧ್ಯಾಯದ 18ನೇ ಶ್ಲೋಕವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. 5th ಚಾಪ್ಟರ್ 18th ಶ್ಲೋಕ. ವಿದ್ಯಾ ವಿನಯ ಸಂಪನ್ನೇ विद्या विनय संपन्ने विद्या विनय संपन्ने ಬ್ರಾಹ್ಮಣೇ ಗವಿಹಸ್ತಿನಿ ब्राह्मणे गविहस्तिनि ವಿದ್ಯಾ ವಿನಯ ಸಂಪನ್ನೇ विद्या विनय संपन्ने ಬ್ರಾಹ್ಮಣೇ ಗವಿಹಸ್ತಿನಿ ब्राह्मणे गविहस्तिनि ಶುನಿ ಚೈವ ಶ್ವಪಾಕೆ ಚ शुनि चैव श्वपाके च शुनि चैव श्वपाके च ಪಂಡಿತಾ ಸಮದರ್ಶಿನಃ पंडिता समदर्शिनः पंडिता समदर्शिनः ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ विद्या विनय संपन्ने ब्राह्मणे गविहस्तिनि ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ शुनि चैव श्वपाके च पंडिता समदर्शिनः शुनि चैव श्वपाके च पंडिता समदर्शिनः ಇಡೀ ಶ್ಲೋಕ ಹೇಳೋಣ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಮುಂದಿನ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಇದು 7ನೇ ಅಧ್ಯಾಯದ 16ನೇ ಶ್ಲೋಕ, 7th ಚಾಪ್ಟರ್ 16th ಶ್ಲೋಕ. ಚತುರ್ವಿಧಾ ಭಜಂತೆ ಮಾಂ चतुर्विधा भजन्ते माम् चतुर्विधा भजन्ते माम् ಜನಾಃ ಸುಕೃತಿನೋರ್ಜುನ जनाः सुकृतिनोऽर्जुन जनाः सुकृतिनोऽर्जुन ಆರ್ತೋ ಜಿಜ್ಞಾಸುರರ್ಥಾರ್ಥಿ आर्तो जिज्ञासुरर्थार्थी ಇಲ್ಲಿ ಆರ್ತೋ ಅಲ್ಲಿ ಮಹಾಪ್ರಾಣ ಇಲ್ಲ. ಜಿಜ್ಞಾಸುರರ್ಥಾರ್ಥಿ ಪಕ್ಕದಲ್ಲಿ 2 ಮಹಾಪ್ರಾಣ. ಆರ್ತೋ ಜಿಜ್ಞಾಸುರರ್ಥಾರ್ಥಿ आर्तो जिज्ञासुरर्थार्थी आर्तो जिज्ञासुरर्थार्थी ಜ್ಞಾನಿ ಚ ಭರತರ್ಷಭ ज्ञानी च भरतर्षभ ज्ञानी च भरतर्षभ ಮಹಾಪ್ರಾಣವನ್ನು ಹೇಳಬೇಕು ಅಂದ್ರೆ ಉಸಿರು ಚೆನ್ನಾಗಿ ಇಟ್ಕೊಳ್ಬೇಕು, ಪೂರ್ತಿ ಉತ್ಸಾಹದಿಂದ ಹೇಳಬೇಕು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ
चतुर्विधा भजन्ते मां जनाः सुकृतिनोऽर्जुन ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. आर्तो जिज्ञासुरर्थार्थी ज्ञानी च भरतर्षभ. ಈಗ ಇಡೀ ಶ್ಲೋಕ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಮುಂದಿನ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಇದು 11ನೇ ಅಧ್ಯಾಯದ 33ನೇ ಶ್ಲೋಕ. ಈ ಅಧ್ಯಾಯಕ್ಕೆ ವಿಶ್ವರೂಪ ಸಂದರ್ಶನ ಯೋಗ ಅಂತ ಹೆಸರು. ಇದು ಈ ಹಿಂದೆ ಹೇಳಿದಂತಹ ಛಂದಸ್ಸಿನಲ್ಲಿ ಇಲ್ಲ, ಸ್ವಲ್ಪ ವ್ಯತ್ಯಾಸದ ಛಂದಸ್ಸಿನಲ್ಲಿ ಇದೆ. ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡಿದ್ದೀವಿ. ಹೇಳೋಣ ಅಲ್ವಾ? ತಸ್ಮಾದುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವರಾಜ್ಯಂ ಸಮೃದ್ಧಂ ಅಂತ ಶುರು ಆಗತ್ತೆ. ಅದು 11ನೇ ಅಧ್ಯಾಯದ 33ನೇ ಶ್ಲೋಕ, 11th ಚಾಪ್ಟರ್ 33rd ಶ್ಲೋಕ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ. तस्मात् त्वमुत्तिष्ठ यशो लभस्व. तस्मात् त्वमुत्तिष्ठ यशो लभस्व. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. जित्वा शत्रून् भुङ्क्ष्व राज्यं समृद्धम्. ಫುಲ್ ಉಸಿರಿಂದ ಚೆನ್ನಾಗಿ ಉಸಿರು ತಗೊಂಡು ಹೇಳಬೇಕು. ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. जित्वा शत्रून् भुङ्क्ष्व राज्यं समृद्धम्. ಮಯೈವೈತೆ ನಿಹತಾಃ ಪೂರ್ವಮೇವ. मयैवैते नियताः पूर्वमेव. मयैवैते नियताः पूर्वमेव. ನಿಮಿತ್ತ ಮಾತ್ರಂ ಭವ ಸೌಯಸಾಚಿನ್. निमित्तमात्रं भव सव्यसाचिन्. निमित्तमात्रं भव सव्यसाचिन्. ಎಲ್ಲ ಶ್ಲೋಕಗಳು ಅಷ್ಟೇ, ಮಧ್ಯದಲ್ಲಿ ನಿಲ್ಲಿಸಿ ಹೇಳಬಹುದು. ಆದರೆ ಆ ಸೌಂದರ್ಯವು ಅಭಿವೃದ್ಧಿ ಆಗತ್ತೆ ಈ ರೀತಿಯಾಗಿ ಹೇಳಿದಾಗ. ಮತ್ತು ಒಳ್ಳೆ ಉಸಿರು ತಗೊಂಡು ಚೆನ್ನಾಗಿ ದಾಷ್ಟಿಕವಾಗಿ ಧೈರ್ಯವಾಗಿ ಹುಮ್ಮಸ್ಸಿನಿಂದ ಗೀತಾ ಶ್ಲೋಕಗಳು ಹೇಳುವಂಥದ್ದು ನಮ್ಮ ಧರ್ಮವೂ ಹೌದು ಅಲ್ವೇ? ಹಾಗಾಗಿಯೇ ಚೆನ್ನಾಗಿ ಉಸಿರು ತಗೊಂಡು ಇಡೀ ಲೈನನ್ನು ಪ್ರಾಕ್ಟೀಸ್ ಮಾಡ್ರಿ. ಕಷ್ಟ ಆಗತ್ತೆ ಅಂದರೆ ಪರವಾಗಿಲ್ಲ, ನಿಲ್ಸಿ ಕೂಡ ಹೇಳಿ. ಆದರೂ ಪ್ರಯತ್ನಶೀಲರಾಗಿರ್ಬೇಕಲ್ವಾ? ಇಡೀ ಶ್ಲೋಕವನ್ನ ಹೇಳುವ ಮುನ್ನ ಇಡೀ ಸಾಲನ್ನು ಹೇಳ್ಕೊಡ್ತೀನಿ ಮೊದಲು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. तस्मात् त्वमुत्तिष्ठ यशो लभस्व जित्वा शत्रून् भुङ्क्ष्व राज्यं समृद्धम्. ಏನಾಗತ್ತೆ ಗೊತ್ತಾ? ಮೊದಲಿಗೆ ನಾವು ಅಷ್ಟು ಉಸಿರು ತಗೊಂಡು ಹೇಳೋದಕ್ಕೆ ಕಷ್ಟ ಆಗತ್ತೆ, ಆಮೇಲೆ ಅಭ್ಯಾಸದಲ್ಲಿ ಬರುತ್ತೆ. ನಾವು ಶ್ಲೋಕಗಳನ್ನು ಹೇಳಬೇಕಾದ್ರೆ ಒಂದೊಂದು ಸರ್ತಿ ಉಸಿರು ತಗೊಂಡಾಗಲೂ ಆ ಉಸಿರಿನ ಶಬ್ದವನ್ನು ಮಾಡಬಾರ್ದು. ಅದು ಅದರಲ್ಲಿ ತುಂಬ ಮುಖ್ಯವಾದಂತಹ ಒಂದು ಅಂಶ. ಈಗ ಹೇಗೆ ಅಂದರೆ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಆ ಥರ ಧ್ವನಿ ಮಾಡಬಾರ್ದು. ಅದನ್ನು ಹಾಗೆ ಲೈಟಾಗಿ ಹಂಗೆ ಎಷ್ಟು ಬೇಕೋ ಅಷ್ಟಷ್ಟೇ ಉಸಿರು ತಗೊಂಡು ಹೇಳಬೇಕು. ಉಸಿರು ಬಿಗಿ ಹಿಡಿದಷ್ಟು ಶ್ಲೋಕಗಳು ಚೆನ್ನಾಗಿ ಕೇಳುತ್ತೆ. ವೇದವೂ ಅಷ್ಟೆ, ಶ್ಲೋಕಗಳು ಅಷ್ಟೆ.
ಯಾಕೆ? ಉಸಿರು ಆಡ್ತಾ ಆಡ್ತಾ ಶ್ಲೋಕ ಹೇಳಕ್ಕಾಗಲ್ಲ. ನಾವು ಉಸಿರು ಬಿಗಿ ಹಿಡಿಬೇಕು, ಆಮೇಲೆ ನಮ್ಮ ಬಾಯಿಂದ ಮಾತು ಬರೋದು. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಇಲ್ಲಿ ಅಷ್ಟೇನೆ ನೋಡಿ, ಚೆನ್ನಾಗಿ ಹೇಳಬೇಕು. ಮಯೈವೈತೆ, ಮಯೇವೇತೆ ಆ ರೀತಿಯೆಲ್ಲ ಬರಬಾರ್ದು. ಮಯೈವೈತೆ ನಿಹತಾಃ ಪೂರ್ವಮೇವ. ಮಯೈವೈತೆ ನಿಯತಾಃ ಪೂರ್ವಮೇವ. ಮಯಾ ಏವ ಏನಾಗತ್ತೆ? ಮಯೈವ. ಮಯೈವ ಮತ್ತು ಏತೆ ಸೇರಿಸಿದಾಗ ಮಯೈವೈತೆ ಅಲ್ವಾ? ಮಯೈವೈತೆ ನಿಹತಾಃ ಪೂರ್ವಮೇವ. ಮಯೈವೈತೆ ನಿಹತಾಃ ಪೂರ್ವಮೇವ. ನಿಮಿತ್ತ ಮಾತ್ರಂ ಭವ ಸೌಯಸಾಚಿನ್. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇಡೀ ಶ್ಲೋಕ ಧೈರ್ಯವಾಗಿ ಚೆನ್ನಾಗಿ ಹೇಳಿ ನನ್ನ ಜೊತೆಗೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸೌಯಸಾಚಿನ್. ಮುಂದಿನ ಶ್ಲೋಕ 12ನೇ ಅಧ್ಯಾಯದ 13ನೇ ಶ್ಲೋಕ. ಭಕ್ತಿಯೋಗ ಅಂತ ಕರೀತಾರೆ ಇದನ್ನ. ಅದರಿಂದ ತೆಗೆದುಕೊಂಡಿರುವಂತಹ 13ನೇ ಶ್ಲೋಕ. ಅದ್ವೇಷ್ಟ ಸರ್ವಭೂತಾನಾಂ. ಅದ್ವೇಷ್ಟ ಸರ್ವಭೂತಾನಾಂ. ಅದ್ವೇಷ್ಟ ಸರ್ವಭೂತಾನಾಂ. ಮೈತ್ರಃ ಕರುಣ ಏವ ಚ. ಮೈತ್ರಃ ಕರುಣ ಏವ ಚ. ಮೈತ್ರಃ ಕರುಣ ಏವ ಚ. ನಿರ್ಮಮೋ ನಿರಹಂಕಾರಃ. ನಿರ್ಮಮೋ ನಿರಹಂಕಾರಃ. ನಿರ್ಮಮೋ ನಿರಹಂಕಾರಃ. ಸಮದುಃಖ ಸುಖಃ ಕ್ಷಮೀ. ಸಮದುಃಖ ಸುಖಃ ಕ್ಷಮೀ. ಇಲ್ಲಿ ಇದು ತುಂಬಾ ಗಮನದಿಂದ ಹೇಳಬೇಕು. ಅದಕ್ಕೋಸ್ಕರ ಈ ಶ್ಲೋಕವನ್ನ ಆಯ್ಕೆ ಮಾಡಿದ್ದೀವಿ. ಅದರ ಅರ್ಥವೂ ಅಮೋಘವಾಗಿದೆ. ಹೇಗೆ ಅಂದ್ರೆ, ದುಃಖ ಅಂತ ಹೇಳ್ತಿರ್ತಾರೆ ತುಂಬ ಜನ. ಕಗೆ ಖ ಒತ್ತಲ್ಲ, ಅದು ದು ಅಂತ ಬರೆದು 2 ಚುಕ್ಕೆಗಳನ್ನು ಹಾಕಿ ಖ ಅಂತ ಬರೀತೀವಿ. ಚುಕ್ಕೆಗಳ ಪಕ್ಕದಲ್ಲಿ ಕ ಇತ್ತು ಅಂದ್ರೆ ಅನ್ನುವಂತಹ ಒಂದು ಧ್ವನಿಯನ್ನ ಮಾಡಬೇಕು. ದುಃಖ ಅನ್ಬೇಕೇ ಹೊರತು ದುಃಖ ಅನ್ಬಾರ್ದು ಅದನ್ನ. ಮತ್ತು ವಿಸರ್ಗದ ಪಕ್ಕದಲ್ಲಿ ಕ್ಷ ಇತ್ತು ಅಂದ್ರೆ ಅದನ್ನ ಬಿಡಿಸಿ ಹೇಳಬೇಕು. ಅದಕ್ಕೋಸ್ಕರ ಇದನ್ನು ಕೊಟ್ಟಿರೋದು. ಸಮದುಃಖ ಸುಖ ಕ್ಷಮೀ. ಸಮದುಃಖ ಸುಖಃ ಕ್ಷಮೀ. ಸಮದುಃಖ ಸುಖಃ ಕ್ಷಮೀ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಃ ಕ್ಷಮೀ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಃ ಕ್ಷಮೀ. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮೀ. ಇನ್ನೊಂದ್ಸತಿ ಹೇಳೋಣವಾ? ಹೇಳಿ.
ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಇಡೀ ಶ್ಲೋಕವನ್ನು ಹೇಳೋಣ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ. ಮುಂದಿನ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. 12ನೇ ಅಧ್ಯಾಯದ 14ನೇ ಶ್ಲೋಕ. 12th chapter 14th ಶ್ಲೋಕ. ಸಂತುಷ್ಟ ಸತತಂ ಯೋಗಿ ಸಂತುಷ್ಟ ಸತತಂ ಯೋಗಿ ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಯತಾತ್ಮಾ ದೃಢ ನಿಶ್ಚಯಃ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿಃ ಮಯ್ಯರ್ಪಿತ ಮನೋ ಬುದ್ಧಿಃ ಮಯ್ಯರ್ಪಿತ ಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಇನ್ನೊಂದ್ಸರ್ತಿ. ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ಸಂತುಷ್ಟ ಸತತಂ ಯೋಗಿ. ಅಲ್ಲಿ ಸಂತುಷ್ಟ ಸತತಂ ಯೋಗಿ, ಸತತಂ ಯೋಗಿ ಹೇಗೆ ಹೇಳೋದು? ಸತತಂ ಯೋಗಿ ಹಾಗೆ ಹೇಳೋದು. ಇಡೀ ಶ್ಲೋಕ ಹೇಳೋಣವಾ? ಸಂತುಷ್ಟ ಸತತಂ ಯೋಗಿ ಯತಾತ್ಮಾ ದೃಢ ನಿಶ್ಚಯಃ ಮಯ್ಯರ್ಪಿತ ಮನೋ ಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಮುಂದಿನ ಶ್ಲೋಕ 12ನೇ ಅಧ್ಯಾಯದ 19ನೇ ಶ್ಲೋಕ. 12th chapter 19th ಶ್ಲೋಕ. ತುಲ್ಯ ನಿಂದಾ ಸ್ತುತಿರ್ಮೌನಿ ತುಲ್ಯ ನಿಂದಾ ಸ್ತುತಿರ್ಮೌನಿ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಸಂತುಷ್ಟೋ ಯೇನ ಕೇನಚಿತ್ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿಃ ಅನಿಕೇತ ಸ್ಥಿರಮತಿಃ ಅನಿಕೇತ ಸ್ಥಿರಮತಿಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ಭಕ್ತಿಮಾನ್ ಮೇ ಪ್ರಿಯೋ ನರಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ಭಕ್ತಿಮಾನ್
भक्तिमान् मे प्रियो नरः अनिकेतस्थिरमतिर्भक्तिमान् मे प्रियो नरः. ಈಗ ಇನ್ನೊಂದ್ಸರ್ತಿ ಆ ಎರಡನೇ ಸಾಲನ್ನ ಹೇಳಿ. ಅನಿಕೇತ ಸ್ಥಿರಮತಿರ್ಭಕ್ತಿಮಾನ್ ಮೇ ಪ್ರಿಯೋ ನರಃ. अनिकेतस्थिरमतिर्भक्तिमान् मे प्रियो नरः. ಇಡೀ ಶ್ಲೋಕ ಹೇಳೋಣ. ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮುಂದಿನ ಶ್ಲೋಕ 15ನೇ ಅಧ್ಯಾಯದ 14ನೇ ಶ್ಲೋಕ, 15th ಚಾಪ್ಟರ್ 14th ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ अहं वैश्वानरो भूत्वा अहं वैश्वानरो भूत्वा ಪ್ರಾಣಿನಾಂ ದೇಹಮಾಶ್ರಿತಃ प्राणिनां देहमाश्रितः प्राणिनां देहमाश्रितः ಪ್ರಾಣಾಪಾನಸಮಾಯುಕ್ತಃ प्राणापानसमायुक्तः प्राणापानसमायुक्तः ಪಚಾಮ್ಯನ್ನಂ ಚತುರ್ವಿಧಂ पचाम्यन्नं चतुर्विधम् पचाम्यन्नं चतुर्विधम्. ಚೆನ್ನಾಗಿ ಬೋಲ್ಡ್ ಆಗಿ ಹೇಳಿ. ಪ್ರಾಣಾಪಾನಸಮಾಯುಕ್ತಃ प्राणापानसमायुक्तः ಪಚಾಮ್ಯನ್ನಂ ಚತುರ್ವಿಧಂ पचाम्यन्नं चतುರ್ವಿಧಂ. ಇಲ್ಲಿ ಯುಕ್ತಃ ಪಚಾಮಿ ಅಂತಿದೆಯಲ್ಲ, ಯುಕ್ತಃ ಪಚಾಮಿ ಅಂತ ಸೇರಿಸ್ಬೇಕು. ಹೇಳೋಣ ಅಲ್ವಾ ಇಡೀ ಶ್ಲೋಕ. ಅದಕ್ಕೂ ಮುನ್ನ ಇಡೀ ಲೈನನ್ನು ಹೇಳ್ಕೊಟ್ಬಿಡ್ತೀನಿ. ಒಂದ್ಸರ್ತಿ ಹೇಳಿ ಅದಾದ್ಮೇಲೆ ಇಡೀ ಶ್ಲೋಕವನ್ನ ಹೇಳೋಣ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ अहं वैश्वानरो भूत्वा प्राणिनां देहमाश्रितः ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ प्राणापानसमायुक्तः पचाम्यन्नं चतुर्विधम्. ಈಗ ಇಡೀ ಶ್ಲೋಕ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಮುಂದಿನ ಶ್ಲೋಕ 16ನೇ ಅಧ್ಯಾಯದ ಮೊದಲನೇ ಶ್ಲೋಕ. ಅಭಯಂ ಸತ್ವಸಂಶುದ್ಧಿಃ अभयं सत्त्वसंशुद्धिः अभयं सत्त्वसंशुद्धिः ಜ್ಞಾನಯೋಗವ್ಯವಸ್ಥಿತಿಃ ज्ञानयोगव्यवस्थितिः ज्ञानयोगव्यवस्थितिः ದಾನಂ ದಮಶ್ಚ ಯಜ್ಞಶ್ಚ दानं दमश्च यज्ञश्च
दानं दमश्च यज्ञश्च स्वाध्यायस्तप आर्जवम् स्वाध्यायस्तप आर्जवम् स्वाध्यायस्तप आर्जवम् अभयं सत्त्वसंशुद्धिर्ज्ञानयोगं व्यवस्थितिः अभयं सत्त्वसंशुद्धिर्ज्ञानयोगव्यवस्थितिः ಅಲ್ಲಿ ಶುದ್ಧಿ ಜ್ಞಾನ ಅಂತಿದೆಯಲ್ಲ, ಶುದ್ಧಿರ್ ಜ್ಞಾನ ಅಂತ ಹೇಳಬೇಕು. ಹೇಳಿ ಇನ್ನೊಂದ್ಸರ್ತಿ. अभयं सत्त्वसंशुद्धिर्ज्ञानयोगव्यवस्थितिः दानन्दमश्च यज्ञश्च स्वाध्यायस्तप आर्जवम् दानं दमश्च यज्ञश्च स्वाध्यायस्तप आर्जवम् ದಾನಂ ದಮಶ್ಚ, ದಾನಂದಮಶ್ಚ ಅಂತ ಹೇಳಬೇಕು. ಹೇಳಿ. ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ. ಆರ್ಜವಂ. ಈಗ ಇಡೀ ಶ್ಲೋಕ. ಅಭಯಂ ಸತ್ತ್ವಸಂಶುದ್ಧಿರ್ಜ್ಞಾನಯೋಗಂ ವ್ಯವಸ್ಥಿತಿಃ दानन्दमश्च यज्ञश्च स्वाध्यायस्तप आर्जवम्. 16ನೇ ಅಧ್ಯಾಯದ 2ನೇ ಶ್ಲೋಕ, 16th ಚಾಪ್ಟರ್ 2nd ಶ್ಲೋಕ. ಅಹಿಂಸಾ ಸತ್ಯಮಕ್ರೋಧಃ ಅಹಿಂಸಾ ಸತ್ಯಮಕ್ರೋಧಃ ಅಹಿಂಸಾ ಸತ್ಯಮಕ್ರೋಧಃ ತ್ಯಾಗಶಾಂತಿರಪೈಶುನಂ 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 ದಯಾಭೂತೇಷ್ವಲೋಲುಪ್ತ್ವಂ 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 ಮಾರ್ದವಂ ಹ್ರೀರಚಾಪಲಂ ಮಾರ್ದವಂ ಹ್ರೀರಚಾಪಲಂ ಮಾರ್ದವಂ ಹ್ರೀರಚಾಪಲಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಶಾಂತಿರಪೈಶುನಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ. ಇಡೀ ಶ್ಲೋಕ. ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಶಾಂತಿರಪೈಶುನಂ ದಯಾಭೂತೇಷ್ವಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ. ಮುಂದಿನ ಶ್ಲೋಕ 16ನೇ ಅಧ್ಯಾಯದ 3ನೇ ಶ್ಲೋಕ. 1, 2, 3 ಈ ಮೂರನ್ನು ತಗೊಂಡಿದ್ದೀವಿ 16ನೇ ಅಧ್ಯಾಯದ್ದು. ಸೊ 16th ಚಾಪ್ಟರ್ 3rd ಶ್ಲೋಕ. ತೇಜಃ ಕ್ಷಮಾ ಧೃತಿ ಶೌಚಂ ತೇಜಃ ಕ್ಷಮಾ ಧೃತಿ ಶೌಚಂ. ಗಮನ ಇಟ್ಕೊಳ್ಳಿ, ವಿಸರ್ಗ ಅಂದ್ರೆ 2 ಚುಕ್ಕೆ ಇದೆ. ತೇಜಃ ಕ್ಷಮಾ ಅಂತ ಇದೆ. ಆದ್ದರಿಂದ ಏನ್ ಮಾಡಬೇಕು? ಬಿಡಿಸಿ ಹೇಳಬೇಕು.
तेजः क्षमा धृतिः शौचम् तेजः क्षमा धृतिः शौचम् अद्रोहो नातिमानिता अद्रोहो नातिमानिता अद्रोहो नातिमानिता भवन्ति सम्पदं दैवीम् भवन्ति सम्पदं दैवीम् भवन्ति सम्पदं दैवीम् अभिजातस्य भारत अभिजातस्य भारत अभिजातस्य भारत तेजः क्षमा धृतिः शौचमद्रोहो नातिमानिता तेजः क्षमा धृतिः शौचमद्रोहो नातिमानिता तेजः क्षमा धृतिः शौचमद्रोहो नातिमानिता भवन्ति सम्पदं दैवीमभिजातस्य भारत भवन्ति सम्पदं दैवीमभिजातस्य भारत भवन्ति सम्पदं दैवीमभिजातस्य भारत ಇಡೀ ಶ್ಲೋಕವನ್ನು ಹೇಳೋಣ. तेजः क्षमा धृतिः शौचमद्रोहो नातिमानिता भवन्ति सम्पदं दैवीमभिजातस्य ಭಾರತ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 37ನೇ ಶ್ಲೋಕ, 18th ಚಾಪ್ಟರ್ 37th ಶ್ಲೋಕ. ಯತ್ತದಗ್ರೇ ವಿಷಮಿವ ಯತ್ತದಗ್ರೇ ವಿಷಮಿವ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ಪರಿಣಾಮೇ ಮೃತೋಪಮಂ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಆತ್ಮಬುದ್ಧಿ ಪ್ರಸಾದಜಂ ಆತ್ಮಬುದ್ಧಿ ಪ್ರಸಾದಜಂ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ಇನ್ನೊಂದ್ಸರ್ತಿ ಹೇಳಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮಾತ್ಮಬುದ್ಧಿ ಪ್ರಸಾದಜಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮಾತ್ಮಬುದ್ಧಿ ಪ್ರಸಾದಜಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮಾತ್ಮಬುದ್ಧಿ ಪ್ರಸಾದಜಂ. ಇಡೀ ಶ್ಲೋಕ ಹೇಳೋಣ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮಾತ್ಮಬುದ್ಧಿ ಪ್ರಸಾದಜಂ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 38ನೇ ಶ್ಲೋಕ. ವಿಷಯೇಂದ್ರಿಯ ಸಂಯೋಗಾತ್ ವಿಷಯೇಂದ್ರಿಯ ಸಂಯೋಗಾತ್ ವಿಷಯೇಂದ್ರಿಯ ಸಂಯೋಗಾತ್ ಯತ್
ಯತ್ತದಗ್ರೇ ಮೃತೋಪಮಂ ಯತ್ತದಗ್ರೇ ಮೃತೋಪಮಂ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ಪರಿಣಾಮೇ ವಿಷಮಿವ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ತತ್ಸುಖಂ ರಾಜಸಂ ಸ್ಮೃತಂ ತತ್ಸುಖಂ ರಾಜಸಂ ಸ್ಮೃತಂ ವಿಷಯೇಂದ್ರಿಯ ಸಂಯೋಗಾದ್ಯತ್ತದಗ್ರೇ ಮೃತೋಪಮಂ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಇನ್ನೊಂದ್ಸರ್ತಿ ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಇಡೀ ಶ್ಲೋಕವನ್ನು ಹೇಳೋಣ. ವಿಷಯೇಂದ್ರಿಯ ಸಂಯೋಗಾದ್ಯತ್ತದಗ್ರೇ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ಮುಂದಿನ ಶ್ಲೋಕವನ್ನ ಇದೀಗ ಕಲ್ತ್ಕೊಳ್ಳೋಣ. 18ನೇ ಅಧ್ಯಾಯದ 39ನೇ ಶ್ಲೋಕ, 18th ಚಾಪ್ಟರ್ 39th ಶ್ಲೋಕ. ಯದಗ್ರೇ ಚಾನುಬಂಧೇ ಚ ಯದಗ್ರೇ ಚಾನುಬಂಧೇ ಚ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ಸುಖಂ ಮೋಹನಮಾತ್ಮನಃ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ನಿದ್ರಾಲಸ್ಯ ಪ್ರಮಾದೋತ್ಥಂ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ ತತ್ತಾಮಸಮುದಾಹೃತಂ ತದ್ದಾಮಸಮುದಾಹೃತಂ. ಇದನ್ನ ತಾಮಸವಾದಂತಹ ಒಂದು ಸುಖ ಅಂತ ಕರೀತಾರೆ. ಯತ್ತದಗ್ರೇ ವಿಷಮಿವ ಅಂತ ಶುರುವಾಗಿ ಆ 3 ಶ್ಲೋಕಗಳನ್ನು ತಗೊಂಡಿದ್ದೀವಿ. ಸಾತ್ವಿಕ ಸುಖ, ರಾಜಸ ಸುಖ, ತಾಮಸ ಸುಖ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ. ಮಹಾಪ್ರಾಣ ಹೇಳಬೇಕಲ್ಲಿ ತತ್ ತಾಮಸಮುದಾಹೃತಂ. ಇಡೀ ಸಾಲನ್ನು ಹೇಳ್ಕೊಡ್ತೀನಿ, ಹೇಳಿ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಹೇಳೋಣ ಇಡೀ ಶ್ಲೋಕವನ್ನ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 61ನೇ ಶ್ಲೋಕ, 18th ಚಾಪ್ಟರ್ 61st ಶ್ಲೋಕ. ಈಶ್ವರ ಸರ್ವಭೂತಾನಾಂ
ईश्वरः सर्वभूतानाम् ईश्वरः सर्वभूतानां हृद्देशेऽर्जुन तिष्ठति हृद्देशेऽर्जुन तिष्ठति हृद्देशेऽर्जुन तिष्ठति ईश्वरः सर्वभूतानां हृद्देशेऽर्जुन तिष्ठति ईश्वरः सर्वभूतानां हृद्देशेऽर्जुन तिष्ठति ईश्वरः सर्वभूतानां हृद्देशेऽर्जुन तिष्ठति भ्रामयन् सर्वभूतानि भ्रामयन् सर्वभूतानि भ्रामयन् सर्वभूतानि यन्त्रारूढानि मायया यन्त्रारूढानि मायया यन्त्रारूढानि मायया ईश्वरः सर्वभूतानां हृद्देशेऽर्जुन तिष्ठति ईश्वरः सर्वभूतानां हृद्देशेऽर्जुन तिष्ठति भ्रामयन् सर्वभूतानि यन्त्रारूढानि मायया भ्रामयन् सर्वभूतानि यन्त्रारूढानि मायया भ्रामयन् सर्वभूतानि यन्त्रारूढानि मायया इडೀ ಶ್ಲೋಕ ईश्वरः सर्वभूतानां हृद्देशेऽर्जुन तिष्ठति भ्रामयन् सर्वभूतानि यन्त्रारूढानि मायया ಇನ್ನೊಂದು ಸರ್ತಿ ಹೇಳೋಣವಾ ईश्वरः सर्वभूतानां हृद्देशेऽर्जुन तिष्ठति भ्रामयन् सर्वभूतानि यन्त्रारूढानि मायया ಮುಂದಿನ ಶ್ಲೋಕ 18ನೇ ಅಧ್ಯಾಯದ 62ನೇ ಶ್ಲೋಕ ತಮೇವ ಶರಣಂ ಗಚ್ಚ तमेव शरणं गच्छ 18th chapter 62nd ಶ್ಲೋಕ ತಮೇವ ಶರಣಂ ಗಚ್ಚ तमेव शरणं गच्छ ಸರ್ವಭಾವೇನ ಭಾರತ सर्वभावेन भारत सर्वभावेन भारत ತತ್ಪ್ರಸಾದಾತ್ ಪರಾಂ ಶಾಂತಿಂ तत्प्रसादात् परां शान्तिम् तत्प्रसादात् परां शान्तिम् ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ स्थानं प्राप्स्यसि शाश्वतम् ಇಲ್ಲಿ ಸ್ವಲ್ಪ ನಾಲಿಗೆಯನ್ನ ಹೊರಳಿಸೋದು ಆ ಸಕಾರದಿಂದ ಚೆನ್ನಾಗಿ ಹೊರಳಿಸ್ಬೇಕಾಗತ್ತೆ ಹೇಗೆ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಅಂತ ಶಕಾರ ಬರಬಾರ್ದು ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಗೊತ್ತಾಯ್ತಲ್ವಾ ಗಮನ ಇಟ್ಕೊಳ್ಳಿ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ तमेव शरणं गच्छ सर्वभावेन भारत ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ तत्प्रसादात् परां शान्तिं स्थानं प्राप्स्यसि शाश्वतम् ಇಡೀ ಶ್ಲೋಕ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ
ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 66ನೇ ಶ್ಲೋಕ, 18th ಚಾಪ್ಟರ್ 66th ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮೋಕ್ಷಯಿಷ್ಯಾಮಿ ಮಾ ಶುಚಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹಂ ತ್ವಾ ಸರ್ವಪಾಪೇಭ್ಯೋ ಅಂತ ನಾವು ಸೇರಿಸಿದಾಗ ಆಗತ್ತೆ. ಬಿಡಿಸಿದಾಗ ಪಾಪೇಭ್ಯ ಅಂತ ಬಿಡಿಸಿದ್ವಿ, ಸೇರಿಸಿದಾಗ ಪಾಪೇಭ್ಯೋ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಡೀ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಮುಂದಿನ ಶ್ಲೋಕ 18ನೇ ಅಧ್ಯಾಯದ 78ನೇ ಶ್ಲೋಕ, 18th ಚಾಪ್ಟರ್ 78th ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಯೋಗೇಶ್ವರಃ ಕೃಷ್ಣಃ. ಅಲ್ಲಿ ನಾವು ಕೃಷ್ಣ ಅನ್ನಬಾರ್ದು, ಒತ್ತಬಾರ್ದು, ಕೃಷ್ಣಃ. ಯತ್ರ ಯೋಗೇಶ್ವರಃ ಕೃಷ್ಣಃ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ. ಇನ್ನೊಂದು ಸರ್ತಿ ಹೇಳೋಣ.
ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಇಡೀ ಶ್ಲೋಕ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಇದಾಗಿತ್ತು ಹೈಸ್ಕೂಲ್ ಮಕ್ಕಳಿಗೆ ಇರುವಂತಹ 25 ಶ್ಲೋಕಗಳು ಕಂಠಪಾಠ ಸ್ಪರ್ಧೆಗೆ. ಈ 25 ಶ್ಲೋಕಗಳು ಒಂದೊಂದು ವೈಶಿಷ್ಟ್ಯದಿಂದ ಕೂಡಿರುವಂತಹದ್ದು. ಭಗವದ್ಗೀತಾ ಕಿಂಚಿದಧೀತ ಗಂಗಾಜಲಲವ ಕಣಿಕಾಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ ಅಂತ ಒಂದು ಭಜಗೋವಿಂದ ಸ್ತೋತ್ರದಲ್ಲಿ ಒಂದು ಶ್ಲೋಕವಿದೆ. ಒಂದು ಶ್ಲೋಕವಾದರೂ ಭಗವದ್ಗೀತಾ ಕಿಂಚಿದಧೀತ, ಸ್ವಲ್ಪನಾದರೂ ಕಲಿಬೇಕಂತೆ. ಗಂಗಾಜಲದ ಒಂದು ಹುಂಡಾದರೂ ಕುಡಿಬೇಕಂತೆ. ಒಮ್ಮೆಯಾದರೂ ಭಕ್ತಿಯಿಂದ ಮುಕುಂದನನ್ನ ಪರಮಾತ್ಮನನ್ನ ನಮಸ್ಕಾರ ಮಾಡಬೇಕಂತೆ. ಹೀಗಿರೋವನಿಗೆ ಯಮ ಯಾವ ಚರ್ಚೆಯೂ ಮಾಡದೆ ಸದ್ಗತಿಯನ್ನ ನಮಗೆ ಪ್ರಾಪ್ತವಾಗುವಂತೆ ಮಾಡ್ತಾನೆ. ಭಗವದ್ಗೀತೆಯನ್ನ ನಾವೆಲ್ಲರೂ ಸರ್ವಗಣ್ಯವಾದ ಮಾನ್ಯವಾದ ಗ್ರಂಥ ಅಂತ ಇಟ್ಕೊಳ್ಬೇಕು. ಮಕ್ಕಳು ಶ್ರದ್ಧೆಯಿಂದ ಭಕ್ತಿಯಿಂದ ಇದನ್ನು ಕಲ್ತ್ಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಮತ್ತು ಇದರ ಜೊತೆಗೆ 21,000 ರೂಪಾಯಿನ ಬಹುಮಾನ, ಇಡೀ 700 ಶ್ಲೋಕಗಳನ್ನು ಯಾರು ಹೇಳ್ತಾರೋ ಅವ್ರಿಗೂ ಕೂಡ ಕೊಡಲಾಗತ್ತೆ. ಇದನ್ನು ಕೂಡ ತಯಾರಿ ಮಾಡಿರುವಂಥವರು ಬಂದು ಹೇಳಬಹುದು. ಪ್ರಿಯ ಬಂಧುಗಳೇ, ನೀವೆಲ್ಲರೂ ವಿಶೇಷವಾಗಿ ವಿದ್ಯಾರ್ಥಿಗಳೇ ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಈ 25 ಶ್ಲೋಕಗಳನ್ನು ಕಲ್ತ್ಕೊಂಡು ಕಂಠಪಾಠ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀರಾ ಅಂತ ನಾನು ನಂಬಿದ್ದೇನೆ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತಾ ಕಿಂಚಿದಧೀತಾ ಭಗವದ್ಗೀತಾ ಕಿಂಚಿದಧೀತಾ